ಬಿಜೆಪಿ ಮತ್ತು JDS ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆ ಅಧಿವೇಶನದಲ್ಲೂ ನಾನು ಮಾತಾಡಿದ್ದೀನಿ. ಅದಾದ ಮೇಲೆ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆ ಮಾಡಿದ್ದೀನಿ. ಮತ್ತು ಇಡೀ ದೇಶದ ಜನ, ಕರ್ನಾಟಕ ಅಲ್ಲ, ಮೈಸೂರಲ್ಲ, ಇಡೀ ದೇಶದ ಜನ, ಇಡೀ ದೇಶದಲ್ಲಿರುವಂಥ ದೊಡ್ಡ ದೊಡ್ಡ ಲಾಯರ್ಗಳು, ಅವರ ಟೈಮೇ ಸಿಗಲ್ಲ ಅಂಥ ಲಾಯರ್ಗಳೆಲ್ಲ ಬಂದು ವಾದ ಮಾಡಿ ಹೋಗಿರೋವಂಥ ಕೇಸು. ಮೂಡ ಹಗರಣದಲ್ಲಿ ತಪ್ಪಿಲ್ಲ ಅಂದರೆ 14 ಸೈಟ್ ಯಾಕೆ ವಾಪಸ್ ಕೊಟ್ಟರು? ಈಗ ಲೋಕಾಯುಕ್ತ ಹೇಳ್ತಾ ಇದೆಯಲ್ಲ, ಲೋಕಾಯುಕ್ತ ಕ್ಲೀನ್ ಚಿಟ್ಟು ನಾನು ಮೊನ್ನೆನೇ ಕಳೆದ 15 ದಿನದಿಂದನೇ ಹೇಳಿದ್ದೀನಿ ಪ್ರೆಸ್ ಮೀಟಲ್ಲಿ. ಅವ್ರು ನೋಡಿ ಬರೆದು ಮಾಡ್ಕೊಳ್ಳಿ, ಹೇಳಿದ್ದೀನಿ. ಇನ್ನೂ ಕೊಟ್ಟಿಲ್ಲ ಅವ್ರು, ನಾಳೆ ಕೊಡ್ತಾರೆ ಅವರು. ಅದರಲ್ಲಿ ಹೇಳ್ತಾರೆ ಅವರು ಇದರಲ್ಲಿ A1, A2, A3 ಸಿದ್ದರಾಮಯ್ಯ ಅವರ ಶ್ರೀಮತಿಯವರು, ಅವ್ರ ಬಾಮೈದ, ಇವ್ರು ಯಾರ್ದು ತಪ್ಪಿಲ್ಲ. ಕನ್ವರ್ಷನ್ ಆಟೋಮೆಟಿಕಾಗಿ ಕನ್ವರ್ಷನ್ ಆಗೋಯ್ತು, ಯಾವುದೇ ರೆಕಮೆಂಡೇಶನ್ ಇಲ್ಲ. ಅದಾದಮೇಲೆ ಮೂಡ ಲೇಔಟ್ ಏನು ಮಾಡಿದರು, ಆ ಲೇಔಟ್ ಮಾಡಿರೋದೇ ಅಕ್ರಮ. ಮತ್ತು ಲೇಔಟ್ ಮಾಡಿರೋದು ಸಿದ್ದರಾಮಯ್ಯನವರು ಅವರ ಕುಟುಂಬದವ್ರಿಗೆ ಗೊತ್ತೇ ಇಲ್ಲ, ಆ ಕಡೆ ನೋಡೇ ಇಲ್ಲ ಅವರು. ಯಾಕಂದರೆ ಗಿಫ್ಟ್ ಕೊಟ್ಟು ತಗೊಳ್ಳೋವಾಗೂ ಅವ್ರು ನೋಡಿಲ್ಲ, ಅದಾದಮೇಲೂ ನೋಡಿಲ್ಲ. 50-50 ಸೈಟ್ ಬೇಕು ಅಂದಾಗ ಮಾತ್ರ ಅವ್ರು ನೋಡಿರೋದು. ಅಷ್ಟು ಇನೋಸೆಂಟು CM ಕುಟುಂಬದವರು, ಭಾಳ ಇನೋಸೆಂಟ್ ಜನ, ಭಾಳ ಸಭ್ಯರು. ಅವ್ರು ಆ ಕಡೆನೂ ತಲೆ ಹಾಕಿನೂ ಮಡಗಿಲ್ಲ. ಎಲ್ಲನೂ ಕೂಡ ಅಧಿಕಾರಿಗಳು ಮಾಡಿರೋ ತಪ್ಪು. ಇದರಲ್ಲಿ ಯಾವುದೇ ಸಿದ್ದರಾಮಯ್ಯನವರು ಒಂದು ಫೋನ್ ಕಾಲು ಮಾಡಿಲ್ಲ. ಫೋನ್ ಕಾಲ್ ಏನು ಮಾಡಬೇಕು ಅವರು? ಇನ್ಫ್ಲೂಯೆನ್ಸ್ ಮಾಡೋರು ಏನು ಫೋನ್ ಕಾಲ್ ಮಾಡಿ ದಾಖಲೆ ಸಿಕ್ಕಾಕ್ಸ್ತಾರ? ಏನು ಗುಳ್ಳುಗಳ ಯಾರನ್ನ ಪತ್ರ ಬರೀತಾರ? ಯಾಕೆ ಬರೀತಾರೆ ಅವರೆಲ್ಲ ಸಿಕ್ಕಾಕೋಣಕ್ಕೆ? ಅಂದರೆ ಈ ಕೇಸ್ ಕೊಡೋಕ್ಕೆ ಮುಂಚೆನೇ ಲೋಕಾಯುಕ್ತದಲ್ಲ ಹಲವಾರು ಬದಲಾವಣೆಗಳಾಗಿದೆ. ಯಾವ್ಯಾವ ಅಧಿಕಾರಿ ಆಯಕಟ್ಟಿನ ಸ್ಥಳದಲ್ಲಿ ಬರಬೇಕು ಅವರೆಲ್ಲ ಬಂದಿದ್ದಾರೆ. ಇದು ಮೊದಲೇ ಪೂರ್ವ ನಿಯೋಜಿತವಾದಂಥ ಒಂದು ವರದಿ. ಇದು ನಾನು ಲೋಕಾಯುಕ್ತನ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಇಲ್ಲ ಅದರಲ್ಲಿ, ಏನು ತಿರುಳೇ ಇಲ್ಲ, ಸಾಕ್ಷಿಗಳಿಲ್ಲ ಅಂದರೆ ಅಷ್ಟು ದೊಡ್ಡ ದೊಡ್ಡ ಲಾಯರ್ಗಳನ್ನ ಯಾಕಪ್ಪ ಕೋಟ್ಯಾಂತರ ರೂಪಾಯಿ ಕೊಟ್ಟು ಕರ್ಕೊಂಬಂದ್ರಿ? ಸಣ್ಣ ನಮ್ಮ ಬೆಂಗಳೂರಲ್ಲಿ ಯಾರೋ ಹಳ್ಳಿಯಲ್ಲಿರೋ ಒಬ್ಬ ಲಾಯರ್ ಕರ್ಕೊಂಬಂದಿದ್ರೆ ವಾದ ಮಾಡಿಬಿಡ್ತಾ ಇದ್ರಲ್ಲ. ಏನು ಇಲ್ದಿಲ್ಲ ಕೇಸಲ್ಲಿ, ತಿರುಳು ಇಲ್ಲ, ಹೊರಳು ಇಲ್ಲ, ಸಾಕ್ಷಿ ಇಲ್ಲ ಅಂದಿದ್ರೆ ಯಾವುದೋ ಹಳ್ಳಿ ಲಾಯರ್ ಕರ್ಕೊಂಬಂದು ನಿಲ್ಲಿಸಿದ್ರು ಕೂಡ ಕೇಸ್ ಗೆದ್ದುಬಿಡ್ತಾ ಇತ್ತು. ಯಾಕೆ ಕರ್ಕೊಂಬಂದ್ರಿ? ಭಯ ಬಿತ್ತಾನೆ ಕರ್ಕೊಂಬಂದಿದ್ದು. ಅಂದರೆ ಇಡೀ ದೇಶದ ಎಲ್ಲ ಚಾನಲ್ಗಳು, ಎಲ್ಲ ಜನನೂ ಕೂಡ ಈ ವಿಚಾರವನ್ನು ಏನೂ ಇಲ್ಲ ಅಂದಿದ್ರೆ ಮಾಧ್ಯಮ ಯಾಕೆ ಇದನ್ನು ತಗೊತಾ ಇತ್ತು? ಜನ ಯಾಕೆ ಇದ್ರ ಬಗ್ಗೆ ಆಸಕ್ತಿ ವಹಿಸ್ತಾ ಇದ್ರು? ಇದು ಸ್ಪಷ್ಟವಾಗಿ ಮುಚ್ಚಾಕುವಂಥ ಹುನ್ನಾರ, ಡೌಟೇ ಇಲ್ಲ. ಅವರೆಲ್ಲರೂ ಕೂಡ ಪೊಲೀಸ್ ಅಧಿಕಾರಿಗಳು. ನಾಳೆ ಟ್ರಾನ್ಸ್ಫರ್ ಬೇಕು, ಅವ್ರಿಗೆ ಪ್ರಮೋಷನ್ ಬೇಕು, ಅದಕ್ಕೆ ಏನು ಬೇಕೋ ಅಷ್ಟು ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಲೋಕಾಯುಕ್ತಕ್ಕೆ ಕೊಟ್ಟಿರೋದೇ ಈ ಕೇಸನ್ನು ಮುಚ್ಚಾಕೋಂಥದ್ದಕ್ಕೆ. ನಾವು ಇವತ್ತೂ ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ, CBI ತನಿಖೆ ಕೊಟ್ಟರೆ ಮಾತ್ರ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಮತ್ತು ಈಗ EDನವರು 300 ಕೋಟಿ ಆಸ್ತಿನ ಹೆಂಗೆ ಜಪ್ತಿ ಮಾಡಿ? ಏನೂ ಇಲ್ಲ, ಓಕೆ, ಈ ಕೇಸಲ್ಲಿ ಏನೂ ಇಲ್ಲ ಅಂತ ಇಟ್ಕೊಳ್ಳಿ. CBIನವ್ರು ಯಾಕೆ ಅಲ್ಲ, EDಯವರು 300 ಕೋಟಿ ಆಸ್ತಿನ ಜಪ್ತಿ ಹೆಂಗೆ ಮಾಡಿದ್ರು? ಹೆಂಗೆ ಮಾಡೋಕ್ಕೆ ಸಾಧ್ಯ? ಏನೂ ಇಲ್ಲ ಅಂದರೆ 300 ಕೋಟಿ ಹೆಂಗೆ ಮಾಡೋಕ್ಕಾಯ್ತು? ಇದರಿಂದ 3-4 ಸಾವಿರ ಕೋಟಿ ಅವ್ಯವಹಾರ ನಡೆದಿದೆ ಮೂಡಾದಲ್ಲಿ, ಸಿದ್ದರಾಮಯ್ಯ ಆ್ಯಂಡ್ ಅವರ ಗ್ಯಾಂಗ್. ಇದೆಲ್ಲನೂ ಮುಚ್ಚಾಕಕ್ಕೆ ಪೂರ್ವ ನಿಯೋಜಿತವಾಗಿ ಮಾಡಿರುವಂಥದ್ದು ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಲೋಕಾಯುಕ್ತ ಏನು ರಿಪೋರ್ಟ್ ನಾಳೆ ಕೊಡೋರಿದ್ದಾರೆ, ಅದು ಅಧಿಕಾರಿಗಳ ಮೇಲೆ ಗೂಬೆ ಕೂತಿರ್ಸ್ತಾರೆ. ಮತ್ತು ಇವರು ಇನ್ನೋಸೆಂಟ್, ಇವರು
ಭಾಳ ಮಗ್ಧ ಜನ, ಮಗ್ಧರು ಇವರೆಲ್ಲ. ಸಿ ಎಮ್ ಮತ್ತು ಕುಟುಂಬದವರೆಲ್ಲರೂ ಮಗ್ಧರು, ಇವ್ರಿಗೇನು ಗೊತ್ತಿಲ್ಲ, ABCD ಗೊತ್ತಿಲ್ಲ. ಅದರಿಂದ ಇವ್ರಿಗೆ ಗೊತ್ತಿಲ್ಲದೆ ಅವ್ರಿಗೆ ಅಲಾಟ್ ಔಟ್ ಇದೆ ಸೈಟು. ಇವರು ಕೇಳು ಇರಲಿಲ್ಲ, ಇವರು ನೋಡು ಇರಲಿಲ್ಲ, ಸೈಟ್ ಕೊಟ್ಟ ಮೇಲೂ ಹೋಗೂ ಇಲ್ಲ. ಏನೇನು ಬೇಕೋ ಕ್ಲೀನ್ ಚಿಟ್ ಅಲ್ಲ, ಈ ನಿರ್ಮ ಸರ್ಫ್ ಅಂತ ಬರ್ತದಲ್ಲ ಹಾಕೊಂಡು ತೊಳೆದ್ಬಿಟ್ಟಿದ್ದಾರೆ ಅಷ್ಟೇ. ಇದರಲ್ಲಿ ಏನೂ ಉಳಿದಿಲ್ಲ. ಅಷ್ಟು ನೀಟಾಗಿ ಕ್ಲಿಯರಾಗಿ ಕ್ಲೀನ್ ಚಿಟ್ಟನ್ನು ಕೊಡ್ತಾರೆ. ಇದು ನಿಜಕ್ಕೂ ರಾಜ್ಯದ ಜನ ಈ 3,000 ಕೋಟಿ 4,000 ಕೋಟಿ ಏನು ರಾಜ್ಯದ ಜನ ಲೂಟಿಯಾಗಿತ್ತು, ಇದು ವಾಪಸ್ ಬರಬೇಕು ಅಂತ ನಾವು ಹೋರಾಟ ಮಾಡಿದ್ರಿ. ಈ ಹೋರಾಟ ಏನು ನಿಲ್ಲಲ್ಲ. ಈ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಯಾಕೆ ಹಿನ್ನಡೆ? ಪಾದಯಾತ್ರೆ ಮಾಡಿ ರಾಜ್ಯದ ಜನತೆಗೆ ತಿಳಿಸ್ಬೇಕಾಯಿತು. ಒಂದು ವಿರೋಧ ಪಕ್ಷವಾಗಿ ನಾವು ಮಾಡಿದಿರಿ. ಇಡೀ ರಾಜ್ಯದ ಜನ ಹಂಗಾರೆ ನಾವು ಹೋರಾಟ ಮಾಡಿಲ್ಲ ಅಂದಿದ್ರೆ 14 ಸೈಟ್ ಹೆಂಗೆ ಕೊಟ್ಟರು ಇವರು ವಾಪಸ್ಸು? ನಾವು ಹೋರಾಟ ಮಾಡಿಲ್ಲ ಅಂದಿದ್ರೆ 14 ಸೈಟ್ ವಾಪಸ್ ಕೊಡೋರ ಇವರು? ನಾವು ಮಾಡಿದ್ರಿಂದ ತಾನೇ ವಾಪಸ್ ಕೊಟ್ಟಿದ್ದು. ನಾವು ಮಾಡಿದ್ರಿಂದ ತಾನೇ 300 ಕೋಟಿ ಆಸ್ತಿ ಸೀಸ್ ಆಗಿರೋದು ಇವಾಗ. ಅದೆಲ್ಲ ಸರ್ಕಾರದ ವಶಕ್ಕೆ ಬಂದಿರೋದು, ನಮ್ಮ ಹೋರಾಟದಿಂದ ಬಂದಿರೋವಂಥದ್ದು. ಅದರಿಂದ ನಮಗೆ ಗೆಲುವಾಗಿದೆ. ಇನ್ನೂ ಸಾವಿರಾರು ಕೋಟಿ ಆಸ್ತಿಯನ್ನು ಸೀಸ್ ಮಾಡಬೇಕು. ಅದನ್ನು ED ಅವ್ರು ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಆದರೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕಾಯಿತು. ಆದರೆ ಲೋಕಾಯುಕ್ತ ಪೊಲೀಸರು ಎಲ್ಲವನ್ನು ಕ್ಲೀನ್ ಚಿಟ್ ಕೊಡೋ ಮುಖಾಂತರ ಸಾಕ್ಷಿಗಳ ಏನು ಸಾಕ್ಷಿ ಇಲ್ಲ, ಮತ್ತು ಆ ಕೃಷ್ಣ ಕೊಟ್ಟಿರೋವಂಥ ಕಂಪ್ಲೇಂಟೇ ಸರಿ ಇಲ್ಲ, ಆ ಕೃಷ್ಣ ಅನ್ನೋನೇ ಸರಿ ಇಲ್ಲ, ಇವ್ರು ಮಾತ್ರ ಒಳ್ಳೆಯವರು, ಇವ್ರು ಸತ್ಯ ಹರಿಶ್ಚಂದ್ರರು, ಅವ್ರು ಸತ್ಯ ಹರಿಶ್ಚಂದ್ರ ಅಲ್ಲ ಅನ್ನೋದು ಅಷ್ಟೇ ಈ ಒಂದು ರಿಪೋರ್ಟಲ್ಲಿ ಬರೋದು. BJP ಮತ್ತು JDS ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆ ಅಧಿವೇಶನದಲ್ಲೂ ನಾನು ಮಾತಾಡಿದ್ದೀನಿ. ಅದಾದ ಮೇಲೆ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆ ಮಾಡಿದ್ದೀನಿ. ಮತ್ತು ಇಡೀ ದೇಶದ ಜನ, ಕರ್ನಾಟಕ ಅಲ್ಲ, ಮೈಸೂರಲ್ಲ, ಇಡೀ ದೇಶದ ಜನ, ಇಡೀ ದೇಶದಲ್ಲಿರುವಂಥ ದೊಡ್ಡ ದೊಡ್ಡ ಲಾಯರ್ಗಳು, ಅವರ ಟೈಮೇ ಸಿಗಲ್ಲ ಅಂಥ ಲಾಯರ್ಗಳೆಲ್ಲ ಬಂದು ವಾದ ಮಾಡಿ ಹೋಗಿರೋವಂಥ ಕೇಸು. ಮೂಡ ಹಗರಣದಲ್ಲಿ ತಪ್ಪಿಲ್ಲ ಅಂದರೆ 14 ಸೈಟ್ ಯಾಕೆ ವಾಪಸ್ ಕೊಟ್ಟರು? ಈಗ ಲೋಕಾಯುಕ್ತ ಹೇಳ್ತಾ ಇದೆಯಲ್ಲ, ಲೋಕಾಯುಕ್ತ ಕ್ಲೀನ್ ಚಿಟ್ಟು ನಾನು ಮೊನ್ನೆನೇ ಕಳೆದ 15 ದಿನದಿಂದನೇ ಹೇಳಿದ್ದೀನಿ ಪ್ರೆಸ್ ಮೀಟಲ್ಲಿ. ಅವ್ರು ನೋಡಿ ಬರೆದು ಮಾಡ್ಕೊಳ್ಳಿ ಹೇಳಿರ್ತೀನಿ. ಇನ್ನೂ ಕೊಟ್ಟಿಲ್ಲ ಅವ್ರು, ನಾಳೆ ಕೊಡ್ತಾರೆ ಅವರು. ಅದರಲ್ಲಿ ಹೇಳ್ತಾರೆ ಅವರು ಇದರಲ್ಲಿ A1 A2 A3 ಸಿದ್ದರಾಮಯ್ಯ ಅವರ ಶ್ರೀಮತಿಯವರು, ಅವ್ರ ಬಾಮೈದ, ಇವ್ರು ಯಾರ್ದು ತಪ್ಪಿಲ್ಲ. ಕನ್ವರ್ಷನ್ ಆಟೋಮೆಟಿಕಾಗಿ ಕನ್ವರ್ಷನ್ ಆಗೋಯ್ತು, ಯಾವುದೇ ರೆಕಮೆಂಡೇಶನ್ ಇಲ್ಲ. ಅದಾದಮೇಲೆ ಮೂಡ ಲೇಔಟ್ ಏನು ಮಾಡಿದರು, ಆ ಲೇಔಟ್ ಮಾಡಿರೋದೇ ಅಕ್ರಮ. ಮತ್ತು ಲೇಔಟ್ ಮಾಡಿರೋದು ಸಿದ್ದರಾಮಯ್ಯನವರು ಅವರ ಕುಟುಂಬದವ್ರಿಗೆ ಗೊತ್ತೇ ಇಲ್ಲ, ಆ ಕಡೆ ನೋಡೇ ಇಲ್ಲ ಅವರು. ಯಾಕಂದರೆ ಗಿಫ್ಟ್ ಕೊಟ್ಟು ತಗೊಳ್ಳೋವಾಗೂ ಅವ್ರು ನೋಡಿಲ್ಲ, ಅದಾದಮೇಲೂ ನೋಡಿಲ್ಲ. 50-50 ಸೈಟ್ ಬೇಕು ಅಂದಾಗ ಮಾತ್ರ ಅವ್ರು ನೋಡಿರೋದು. ಅಷ್ಟು ಇನೋಸೆಂಟು. CM ಕುಟುಂಬದವರು ಭಾಳ ಇನೋಸೆಂಟ್ ಜನ, ಭಾಳ ಸಭ್ಯರು. ಅವ್ರು ಆ ಕಡೆನೂ ತಲೆ ಹಾಕಿನೂ ಮಡಗಿಲ್ಲ. ಎಲ್ಲನೂ ಕೂಡ ಅಧಿಕಾರಿಗಳು ಮಾಡಿರೋ ತಪ್ಪು. ಇದರಲ್ಲಿ ಯಾವುದೇ ಸಿದ್ದರಾಮಯ್ಯನವರು ಒಂದು ಫೋನ್ ಕಾಲು ಮಾಡಿಲ್ಲ. ಫೋನ್ ಕಾಲ್ ಏನು ಮಾಡಬೇಕು ಅವರು? ಇನ್ಫ್ಲೂಯೆನ್ಸ್ ಮಾಡೋರು ಏನು ಫೋನ್ ಕಾಲ್ ಮಾಡಿ ದಾಖಲೆ ಸಿಕ್ಕಾಕ್ಸ್ತಾರ? ಏನು ಗುಳ್ಳುಗಳ ಯಾರನ್ನ ಪತ್ರ ಬರೀತಾರ? ಯಾಕೆ ಬರೀತಾರೆ ಅವರೆಲ್ಲ ಸಿಕ್ಕಾಕೋಣಕ್ಕೆ? ಅಂದರೆ ಈ ಕೇಸ್ ಕೊಡೋಕ್ಕೆ ಮುಂಚೆನೇ ಲೋಕಾಯುಕ್ತದಲ್ಲಿ ಹಲವಾರು ಬದಲಾವಣೆಗಳಾಗಿದೆ. ಯಾವ್ಯಾವ ಅಧಿಕಾರಿ ಆಯಕಟ್ಟಿನ ಸ್ಥಳದಲ್ಲಿ ಬರಬೇಕು ಅವರೆಲ್ಲ ಬಂದಿದ್ದಾರೆ. ಇದು ಮೊದಲೇ ಪೂರ್ವ ನಿಯೋಜಿತವಾದಂಥ ಒಂದು ವರದಿ ಇದು. ನಾನು ಲೋಕಾಯುಕ್ತನ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಇಲ್ಲ ಅದರಲ್ಲಿ, ಏನು ತಿರುಳೇ ಇಲ್ಲ, ಸಾಕ್ಷಿಗಳಿಲ್ಲ ಅಂದರೆ
ಅಷ್ಟು ದೊಡ್ಡ ದೊಡ್ಡ ಲಾಯರ್ಗಳನ್ನ ಯಾಕಪ್ಪ ಕೋಟ್ಯಾಂತರ ರೂಪಾಯಿ ಕೊಟ್ಟು ಕರ್ಕೊಂಬಂದ್ರಿ? ಸಣ್ಣ ನಮ್ಮ ಬೆಂಗಳೂರಲ್ಲಿ ಯಾರೋ ಹಳ್ಳಿಯಲ್ಲಿರೋ ಒಬ್ಬ ಲಾಯರ್ ಕರ್ಕೊಂಬಂದಿದ್ರೆ ವಾದ ಮಾಡಿಬಿಡ್ತಾ ಇದ್ರಲ್ಲ. ಏನೂ ಇಲ್ದಿಲ್ಲ ಕೇಸಲ್ಲಿ, ತಿರುಳು ಇಲ್ಲ, ಹೊರಳು ಇಲ್ಲ, ಸಾಕ್ಷಿ ಇಲ್ಲ ಅಂದಿದ್ರೆ ಯಾವುದೋ ಹಳ್ಳಿ ಲಾಯರ್ ಕರ್ಕೊಂಬಂದು ನಿಲ್ಲಿಸಿದ್ರು ಕೂಡ ಕೇಸ್ ಗೆದ್ದುಬಿಡ್ತಾಯಿತ್ತು. ಯಾಕೆ ಕರ್ಕೊಂಬಂದ್ರಿ? ಭಯ ಬಿತ್ತಾನೆ ಕರ್ಕೊಂಬಂದಿದ್ದು. ಅಂದರೆ ಇಡೀ ದೇಶದ ಎಲ್ಲ ಚಾನಲ್ಗಳು, ಎಲ್ಲ ಜನನೂ ಕೂಡ ಈ ವಿಚಾರವನ್ನು ಏನೂ ಇಲ್ಲ ಅಂದಿದ್ರೆ ಮಾಧ್ಯಮ ಯಾಕೆ ಇದನ್ನು ತಗೊತಾ ಇತ್ತು? ಜನ ಯಾಕೆ ಇದ್ರ ಬಗ್ಗೆ ಆಸಕ್ತಿ ವಹಿಸ್ತಾ ಇದ್ರು? ಇದು ಸ್ಪಷ್ಟವಾಗಿ ಮುಚ್ಚಾಕುವಂಥ ಹುನ್ನಾರ, ಡೌಟೇ ಇಲ್ಲ. ಅವರೆಲ್ಲರೂ ಕೂಡ ಪೊಲೀಸ್ ಅಧಿಕಾರಿಗಳು. ನಾಳೆ ಟ್ರಾನ್ಸ್ಫರ್ ಬೇಕು, ಅವ್ರಿಗೆ ಪ್ರಮೋಷನ್ ಬೇಕು, ಅದಕ್ಕೆ ಏನು ಬೇಕೋ ಅಷ್ಟು ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಲೋಕಾಯುಕ್ತಕ್ಕೆ ಕೊಟ್ಟಿರೋದೇ ಈ ಕೇಸನ್ನು ಮುಚ್ಚಾಕೋಂಥದ್ದಕ್ಕೆ. ನಾವು ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ, CBI ತನಿಖೆ ಕೊಟ್ಟರೆ ಮಾತ್ರ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಮತ್ತು ಈಗ ED ಅವನವರು 300 ಕೋಟಿ ಆಸ್ತಿನ ಹೆಂಗೆ ಜಪ್ತಿ ಮಾಡಿ? ಏನೂ ಇಲ್ಲ, ಓಕೆ, ಈ ಕೇಸಲ್ಲಿ ಏನೂ ಇಲ್ಲ ಅಂತ ಇಟ್ಕೊಳ್ಳಿ. CBIನವ್ರು ಯಾಕೆ ಅಲ್ಲ, ED ಅವರು 300 ಕೋಟಿ ಆಸ್ತಿನ ಜಪ್ತಿ ಹೆಂಗೆ ಮಾಡಿದ್ರು? ಹೆಂಗೆ ಮಾಡೋಕ್ಕೆ ಸಾಧ್ಯ? ಏನೂ ಇಲ್ಲ ಅಂದರೆ 300 ಕೋಟಿ ಹೆಂಗೆ ಮಾಡೋಕ್ಕಾಯ್ತು? ಇದರಿಂದ 3,000-4,000 ಸಾವಿರ ಕೋಟಿ ಅವ್ಯವಹಾರ ನಡೆದಿದೆ ಮೂಡಾದಲ್ಲಿ, ಸಿದ್ದರಾಮಯ್ಯ ಆ್ಯಂಡ್ ಅವರ ಗ್ಯಾಂಗ್. ಇದೆಲ್ಲನೂ ಮುಚ್ಚಾಕಕ್ಕೆ ಪೂರ್ವ ನಿಯೋಜಿತವಾಗಿ ಮಾಡಿರುವಂಥದ್ದು ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಲೋಕಾಯುಕ್ತ ಏನು ರಿಪೋರ್ಟ್ ನಾಳೆ ಕೊಡೋರಿದ್ದಾರೆ, ಅದು ಅಧಿಕಾರಿಗಳ ಮೇಲೆ ಗೂಬೆ ಕೂತಿರ್ಸ್ತಾರೆ. ಮತ್ತು ಇವರು ಇನ್ನೋಸೆಂಟ್, ಇವರು ಭಾಳ ಮಗ್ಧರು ಇವರೆಲ್ಲ. CM ಮತ್ತು ಕುಟುಂಬದವರೆಲ್ಲರೂ ಮಗ್ಧರು, ಇವ್ರಿಗೇನು ಗೊತ್ತಿಲ್ಲ, ABCDನೂ ಗೊತ್ತಿಲ್ಲ. ಅದರಿಂದ ಇವ್ರಿಗೆ ಗೊತ್ತಿಲ್ಲದೆ ಅವ್ರಿಗೆ ಅಲಾಟ್ ಔಟಿದೆ ಸೈಟು. ಇವರು ಕೇಳು ಇರಲಿಲ್ಲ, ಇವರು ನೋಡು ಇರಲಿಲ್ಲ, ಸೈಟ್ ಕೊಟ್ಟ ಮೇಲೂ ಹೋಗೂ ಇಲ್ಲ. ಏನೇನು ಬೇಕೋ ಕ್ಲೀನ್ ಚಿಟ್ ಅಲ್ಲ, ಈ ನಿರ್ಮಾ ಸರ್ಫ್ ಅಂತ ಬರ್ತದಲ್ಲ ಹಾಕೊಂಡು ತೊಳೆದ್ಬಿಟ್ಟಿದ್ದಾರೆ ಅಷ್ಟೇ. ಇದರಲ್ಲಿ ಏನೂ ಉಳಿದಿಲ್ಲ. ಅಷ್ಟು ನೀಟಾಗಿ ಕ್ಲಿಯರಾಗಿ ಕ್ಲೀನ್ ಚಿಟ್ಟನ್ನು ಕೊಡ್ತಾರೆ. ಇದು ನಿಜಕ್ಕೂ ರಾಜ್ಯದ ಜನ ಈ 3,000 ಕೋಟಿ 4,000 ಕೋಟಿ ಏನು ರಾಜ್ಯದ ಜನ ಲೂಟಿಯಾಗಿತ್ತು, ಇದು ವಾಪಸ್ ಬರಬೇಕು ಅಂತ ನಾವು ಹೋರಾಟ ಮಾಡಿದ್ರಿ. ಈ ಹೋರಾಟ ಏನು ನಿಲ್ಲಲ್ಲ, ಈ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಯಾಕೆ ಹಿನ್ನಡೆ? ಪಾದಯಾತ್ರೆ ಮಾಡಿ ರಾಜ್ಯದ ಜನತೆಗೆ ತಿಳಿಸ್ಬೇಕಾಯಿತು. ಒಂದು ವಿರೋಧ ಪಕ್ಷವಾಗಿ ನಾವು ಮಾಡಿದಿರಿ. ಇಡೀ ರಾಜ್ಯದ ಜನ ಹಂಗಾರೆ ನಾವು ಹೋರಾಟ ಮಾಡಿಲ್ಲ ಅಂದಿದ್ರೆ 14 ಸೈಟ್ ಹೆಂಗೆ ಕೊಟ್ಟರು ಇವರು ವಾಪಸ್ಸು? ನಾವು ಹೋರಾಟ ಮಾಡಿಲ್ಲ ಅಂದಿದ್ರೆ 14 ಸೈಟ್ ವಾಪಸ್ ಕೊಡೋರ ಇವರು? ನಾವು ಮಾಡಿದ್ರಿಂದ ತಾನೇ ವಾಪಸ್ ಕೊಟ್ಟಿದ್ದು. ನಾವು ಮಾಡಿದ್ರಿಂದ ತಾನೇ 300 ಕೋಟಿ ಆಸ್ತಿ ಸೀಸ್ ಆಗಿರೋದು. ಇವಾಗ ಅದೆಲ್ಲ ಸರ್ಕಾರದ ವಶಕ್ಕೆ ಬಂದಿರೋದು, ನಮ್ಮ ಹೋರಾಟದಿಂದ ಬಂದಿರೋವಂಥದ್ದು. ಅದರಿಂದ ನಮಗೆ ಗೆಲುವಾಗಿದೆ. ಇನ್ನೂ ಸಾವಿರಾರು ಕೋಟಿ ಆಸ್ತಿಯನ್ನು ಸೀಸ್ ಮಾಡಬೇಕು, ಅದನ್ನು ED ಅವ್ರು ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಆದರೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕಾಯಿತು. ಆದರೆ ಲೋಕಾಯುಕ್ತ ಪೊಲೀಸರು ಎಲ್ಲವನ್ನ ಕ್ಲೀನ್ ಚಿಟ್ ಕೊಡೋ ಮುಖಾಂತರ ಸಾಕ್ಷಿಗಳ ಏನು ಸಾಕ್ಷಿ ಇಲ್ಲ, ಮತ್ತು ಆ ಕೃಷ್ಣ ಕೊಟ್ಟಿರೋವಂಥ ಕಂಪ್ಲೇಂಟೇ ಸರಿ ಇಲ್ಲ, ಆ ಕೃಷ್ಣ ಅನ್ನೋನೇ ಸರಿ ಇಲ್ಲ, ಇವ್ರು ಮಾತ್ರ ಒಳ್ಳೆಯವರು, ಇವ್ರು ಸತ್ಯ ಹರಿಶ್ಚಂದ್ರರು, ಅವ್ರು ಸತ್ಯ ಹರಿಶ್ಚಂದ್ರ ಅಲ್ಲ ಅನ್ನೋದು ಅಷ್ಟೇ ಈ ಒಂದು ರಿಪೋರ್ಟಲ್ಲಿ ಬರೋದು.